ನೋಡಿ, ಸುಪ್ರೀಂ ಕೋರ್ಟಲ್ಲಿ ಆದೇಶ TDRದು ಏನ ಅನ್ಯಾಯ ಮಾಡೋರೆ ಅಂತೇಳಿ ಇವ್ರ ಮೇಲೆ ಗದಾ ಪ್ರಹಾರ. ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಪಾಪ ಏನೋ HK ಪಾಟೀಲ್ರು ತುಂಬ ಹುಡುಕ್ತಾವ್ರಂತೆ ಕಾನೂನ ಪರಿಣಿತರ ಜೊತೆ. ಏನಕ್ಕೆ ಮೈಸೂರು ಮಹಾರಾಜರ ಕುಟುಂಬದ ಮೇಲೆ ಈ ದ್ವೇಷ? ಈ ಭಾಗದ ಜನ ನೆಮ್ಮದಿಯಿಂದ ಬದುಕೋದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದಾರಲ್ಲ, ಅದಕ್ಕೆ ದ್ವೇಷ. ಏನೇನಾಗಿದೆ ಅನ್ನೋದು ಗೊತ್ತದರಲ್ಲಿ, ಯಾವ ಥರ ನಡೀತು ಅಂತ. ನಾನು ಕೇಳ್ಬ ಅವ್ರನ್ನೇ ಕೇಳಿ ಬಂದು ಯಾಕೆ ಅಷ್ಟೊಂದು ದ್ವೇಷ ಅಂತ. ಮೈಸೂರು ಅರಸರು ಕುಟುಂಬದ ಮೇಲೆ ಯಾತಕಪ್ಪ ಇಷ್ಟೊಂದು ದ್ವೇಷ ಸಿದ್ದರಾಮಯ್ಯ ಅಂತ ಕೇಳಿ. ಗೊತ್ತಿಲ್ಲಪ್ಪ, ಇರ್ಬೋದು. ಅವ್ರು 5 ವರ್ಷ ಅಲ್ಲ, ಇನ್ನೂ 50 ವರ್ಷನೂ ಇರ್ತಾರೆ. ಅವರೇ ಹೇಳಿಲ್ವ ಮುಂದಿನ ಚುನಾವಣೆನೂ ನಂದೇ ಅಂತ. ಅದರಿಂದ ಇನ್ನು ಮುಂದೆ 5 ವರ್ಷವೂ ಅವರೇ ಇರ್ತಾರೆ. ಪಾಪ ಇವನ ಕತೆ, ಇವ್ರ ಕತೆ ಹೇಳಿ, ನಮ್ಮ ಸ್ನೇಹಿತರ ಕತೆ. ಪಾಪ ನಿದ್ದೆಗೆಡ್ಸ್ ಕೂಸಿದ್ದೀರಿ. ನನಗೆ ಅವ್ರ ಪಕ್ಷದ ಕಾರ್ಯ, ಅವರ ಪಕ್ಷದ ಡೆವಲಪ್ಮೆಂಟ್. ನಾನು ಯಾಕೆ ಅವ್ರ ಪಕ್ಷದ ಡೆವಲಪ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗಲಿ? ನನಗದ್ರ ಅವಶ್ಯಕತೆ. ಅವ್ರು ಏನು ಬೇಕೋ 136 ಸೀಟ್ ಕೊಟ್ಟವ್ರೆ. 5 ವರ್ಷ ಆದರೂ ಇರಲಿ, 10 ವರ್ಷವಾದರೂ ಇರಲಿ, ಎಷ್ಟು ವರ್ಷ ಆದರೂ ಇರಲಿ, ಇಲ್ಲ 5 ತಿಂಗಳು ಹೋಗ್ತಾರ ಹೋಗಲಿ, ಹಿಡ್ಕೊಂಡಿರೋರು ಯಾರು? ಸದ್ಯ ಹೋಗ್ಬಿಟ್ರೆ ಜನಕ್ಕೆ ನೆಮ್ಮದಿ. ನನ್ನ ಅಭಿಪ್ರಾಯದಲ್ಲಿ ಜನ ನೆಮ್ಮದಿಯಿಂದ ಇರ್ತಾರೆ. ಇರ್ತೀವಿ, ಯಾರು ಇರಲ್ಲ ಅಂತ ಹೇಳಿದಾರೆ? ಯಾರು ಹಿಂದೇನೋ ಭಾಳ ಜನ ಹೇಳಿದ್ರಲ್ಲ, ಮುಂದಿನ 10 ವರ್ಷ ನಾನೇ CM, ನಮ್ಮ ಪಕ್ಷ ಇನ್ನು 20 ವರ್ಷ ಇರ್ತದೆ. ಭಾಳ ಜನ ಇಲ್ಲೇ ಹೇಳವ್ರೆ ಕರ್ನಾಟಕದಲ್ಲಿ. ಹೇಳಿದ್ದೆಲ್ಲ ಏನೇನಾಗಿದೆ ನೋಡಿದ್ದೀವಿ. ಚುನಾವಣೆ ಆದರೂ ಗೊತ್ತಾಗುತ್ತೆ, ಈಗ ಗೊತ್ತಾಗಲ್ಲ. ಅವೆಲ್ಲ ಚುನಾವಣೆಗೆ ಹೋದಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ಬ್ರದರ್.